ಸ್ವಾಗತ ಅಂತ ಹೇಳ್ತಾ ಇವತ್ತು ಸೇತುಬಂಧದಲ್ಲಿ ನಾವು ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ನೋಡ್ತಾ ಇದ್ದೀವಿ. ಆಲ್ರೆಡಿ ನಾವು ಲಾಸ್ಟ್ ಇಯರ್ ಕೂಡ ನಾವೆಲ್ಲ ಸೇತುಬಂಧದ ಮಟೀರಿಯಲ್ಸ್ಗಳನ್ನು ನಾವೇನು ಮಾಡಿದ್ದೀವಿ, PDF ಕೊಟ್ಟಿದ್ದೀವಿ. ಯಾರೆಲ್ಲ ಶಿಕ್ಷಕರಿಗೆ ಈ ಸೇತುಬಂಧದ PDF ಅವಶ್ಯಕತೆ ಇದೆ ಅನ್ನೋರು ಈ ನಂಬರ್ಗೆ ಕೇವಲ ಒಂದು ವಾಟ್ಸಪ್ ಮೆಸೇಜಲ್ಲಿ ಹಾಕಿ. ನಿಮಗೆ ಈ ಸೇತುಬಂಧದ PDF ನಿಮಗೆ ಸಿಗ್ತವೆ. 7ನೇ ತರಗತಿ ಇದ್ದಾವೆ, 8, 9, 10ನೇ ತರಗತಿಯ ಎಲ್ಲ ಸೇತುಬಂಧದ್ದು ಬುನಾದಿ ಸಾಮರ್ಥ್ಯಗಳು, ಪೂರ್ವ ಪರೀಕ್ಷೆ, ಸಾಫಲ್ಯ ಪರೀಕ್ಷಾ ಪ್ರಶ್ನೆ ಪತ್ರಿಕೆ, ಕೀ ಉತ್ತರಗಳನ್ನು ನಿಮ್ಮ ಶಾಲೆ ಹೆಸರು, ತಾಲೂಕು, ಜಿಲ್ಲೆ, ನಿಮ್ಮ ಶಿಕ್ಷಕರ ಹೆಸರುಗಳನ್ನು ಹಾಕಿ ನಾವು PDF ನಿಮಗೆ ಕೊಡ್ತೀವಿ. ನೀವೇ ಪ್ರಿಂಟನ್ನು ತೊಗೊಳ್ಬೇಕು. ಓಕೆನಾ? ಈ ವಿಡಿಯೋದಲ್ಲಿನೂ ಕೂಡ ನಾನು ನಿಮಗೆ ಬುನಾದಿ ಸಾಮರ್ಥ್ಯಗಳು ಮತ್ತು ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆನ ಕೀ ಉತ್ತರಗಳೊಂದಿಗೆ ಕೊಡ್ತೀನಿ. ದಯಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೇತುಬಂಧ ಶೈಕ್ಷಿಕ ಅವಧಿ 2025-26 ಕಕ್ಷಾ 8वीं ವಿಷಯ ತೃತೀಯ ಭಾಷಾ ಹಿಂದಿ ವಿಷಯ ಶಿಕ್ಷಕ್. ಇಲ್ಲೆಲ್ಲ ನಿಮಗೆ ಎಡಿಟ್ ಮಾಡಿದ್ದನ್ನು ಫೈಲನ್ನು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಬುನಾದಿ ಸಾಮರ್ಥ್ಯಗಳನ್ನು ನೋಡೋಣ. ಇದು 7ನೇ ತರಗತಿಯ ಬುನಾದಿ ಸಾಮರ್ಥ್ಯಗಳು, 8ನೇ ತರಗತಿಗಾಗಿ ಇವರು ಇರ್ತಕ್ಕಂಥದ್ದು. ವಿಷಯ ತೃತೀಯ ಭಾಷಾ ಹಿಂदी. ಒಟ್ಟು ಬುನಾದಿ ಸಾಮರ್ಥ್ಯಗಳಿತ್ತು. ಹಿಂदी वर्णमाला 12 खड़ी के बारे में परिचय प्राप्त करना, वर्णमाला और 12 खड़ी के अक्षरों को पहचान कर लिखना, हिंदी व्याकरण के बारे में जानकारी प्राप्त करना, वचन, लिंग, संज्ञा, विलोम शब्द, पर्यायवाची शब्द, विशेषण, सर्वनाम, अनेक शब्दों के लिए एकल शब्द आदि. नेक्स्ट 4ನೇದಿರೋದು अपनी मातृभाषा में अनुवाद करना, 5 वाक्यों में प्रयोग करना, 6 था चित्रों को देखकर नाम लिखना, 7वां हिंदी गिनती को पढ़ाना, सरल वाक्य रचना करवाना, कविताओं को रागबद्ध तरीके से गायन कराना, पाठ ಪಡಾನ. ಕಹಾನಿ ಅಂತಕ್ಕಂಥದ್ದು ಒಟ್ಟು 10 ಸಾಮರ್ಥ್ಯಗಳನ್ನು ಏನು ಮಾಡಿದರು, ಬುನಾದಿ ಸಾಮರ್ಥ್ಯಗಳನ್ನು ಇಟ್ಟಿದ್ರು. ಇದೇ ಬುನಾದಿ ಸಾಮರ್ಥ್ಯಗಳ ಮೇಲೆ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ನೋಡುವ. ಸೇತುಬಂಧ ಪೂರ್ವ ಪರೀಕ್ಷಾ 2025-26 ಪ್ರಶ್ನೆ ಪತ್ರಿಕಾ ಕಕ್ಷಾ 8वीं ವಿಷಯ ತೃತೀಯ ಭಾಷಾ ಹಿಂದಿ, ಸಮಯ 40 ಮಿನಿಟ್ ಅಂತ ಇದೆ. ನಾವು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಲಿಕ್ಕೆ ಇಲ್ಲಿ ಇರ್ತಕ್ಕಂಥದ್ದು ಬುನಿಯಾದಿ ಸಾಮರ್ಥ್ಯ ಸಂಖ್ಯಾ, ಅಂದರೆ ಯಾವ ಬುನಾದಿ ಸಾಮರ್ಥ್ಯ ಇದೆ ಅನ್ನೋದು ಕೂಡ ಗೊತ್ತಾಗಬೇಕು. ಮೊದಲ ಬುನಾದಿ ಸಾಮರ್ಥ್ಯದ ಮೇಲೆ ಮೊದಲ ಪ್ರಶ್ನೆ ರಚನೆ ಮಾಡಿದ್ದು ಹಿಂದಿ ವರ್ಣಮಾಲಾ ಲಿಖಿಯೇ. ಅದೇ ಥರ ಬುನಾದಿ ಸಾಮರ್ಥ್ಯ 1ರಲ್ಲಿ 2ನೇ ಪ್ರಶ್ನೆ ಹಾಕಿತ್ತು, ಹಿಂದಿ ವರ್ಣಮಾಲಾ ಮೇ ಕಿತನೆ ಸಂಯುಕ್ತಾಕ್ಷರ ಹೈ ಅಂತ ಕೇಳಿದ್ದಾರೆ. 3ನೇ ಪ್ರಶ್ನೆ ಬಂದುಬಿಟ್ಟು ಇದು 2ನೇ ಬುನಾದಿ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ನ ವ್ಯಂಜನಕ್ಕೆ 12 ಖಡಿ ಪಂಕ್ತಿ ಲಿಖಿಯೇ, ಕ ಪ ರ ಯ. ನೆಕ್ಸ್ಟ್ 3ನೇ ಬುನಾದಿ ಸಾಮರ್ಥ್ಯದಲ್ಲಿರ್ತಕ್ಕಂಥ 4ನೇ ಪ್ರಶ್ನೆ ಅನ್ಯವಚನ ರೂಪ ಲಿಖಿಯೇ, ಚಿಡಿಯಾ ಪುಸ್ತಕೆ. ಅದೇ ತನ್ನಾಗಿರ್ತಕ್ಕಂಥದ್ದು 5ನೇ ಪ್ರಶ್ನೆ अन्यलिंग रूप लिखिए, माता राजा. 6ठा प्रश्न था विलोम शब्द लिखिए, आगे सुंदर. 7वां शब्द था पर्यायवाच्य शब्द लिखिए, घर बालक. ಇವೆಲ್ಲ 5, 6, 7 ಏನಿದಾವಲ್ಲ 4. 3ನೇ ಬುನಾದಿ ಸಾಮರ್ಥ್ಯಗಳ ಮೇಲೆ ಒಂದು ಸಿದ್ಧಪಡಿಸಿರ್ತಕ್ಕಂಥ ಪ್ರಶ್ನೆಗಳು. ಇನ್ನು 4ನೇ ಬುನಾದಿ ಸಾಮರ್ಥ್ಯದ ಮೇಲೆ ಸಿದ್ಧಪಡಿಸಿರ್ತಕ್ಕಂಥ ಪ್ರಶ್ನೆ ಇತ್ತು, अपनी मातृभाषा में अनुवाद कीजिए, दिल्ली भारत की राजधानी है. ಅದೇ ತರನಾಗಿ 9ನೇದಿತ್ತು ಲಾಲ್ ಕಿಲ್ಲಾ ಕೆ ಪಾಸ್ ಜುಮಾ ಮಸ್ಜಿದ್ ಹೇ ಅಂತಕ್ಕಂಥದ್ದು ಕೇಳಿದರು. ಅದನ್ನು ಕೂಡ ನೀವೇನು ಮಾಡಬೇಕಾಗಿತ್ತು, ಅನುವಾದವನ್ನು ಮಾಡಬೇಕಿತ್ತು. ಇನ್ನು 10ನೇ ಪ್ರಶ್ನೆ ಕೇಳಿದ್ದಾರೆ, ಅಪ್ನೆ ವಾಕ್ಯೋ ಮೇ ಪ್ರಯೋಗ ಕೀಜಿಯೇ, ಪಾಠಶಾಲಾ ಇನಾಮ್ ಅಂತಕ್ಕದ್ದನ್ನು ಕೊಟ್ಟಿದ್ದಾರೆ. ಇನ್ನು 11ನೇ ಪ್ರಶ್ನೆ ಇತ್ತು ನಿಮ್ನ ಚಿತ್ರಂ ಕೋ ಪಹಚಾನಿಯೇ ಅಂತ ಕೇಳಿದರೆ. ಫಸ್ಟ್ ಒಂದೇದು ಇತ್ತು, ಸೆಕೆಂಡನ್ನು ಕೂಡ ಚಿತ್ರಗಳ ಹೆಸರುಗಳನ್ನು ಮಗು ಗುರುತಿಸಿ ಬರೆದ್ರೆ ಸಾಕು. ಅದು 6ನೇ ಒಂದು ಬುನಾದಿ ಸಾಮರ್ಥ್ಯದ ಮೇಲೆ ಇರತಕ್ಕಂಥ ಪ್ರಶ್ನೆ ಇತ್ತು. ಇನ್ನು 7ನೇ ಬುನಾದಿ ಸಾಮರ್ಥ್ಯದ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಇತ್ತು, ದೇವನಾಗರಿ ಅಂಕೋಮೆ ಲಿಖಿ ಅಂತ ಕೇಳಿದ್ದಾರೆ. ಅಲ್ಲಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ 46 ಮತ್ತು 76, 46 ಮತ್ತು 77 ಏನು ಮಾಡಿದ್ದಾರೆ, ದೇವನಾಗರಿ ಅಂಕದಲ್ಲಿ ಬರಲಿಕ್ಕೆ ಕೇಳಿದ್ದಾರೆ. 13ನೇ ಪ್ರಶ್ನೆ ಹಿಂದಿ ಅಕ್ಷರೋ ಮೇ ಲಿಖಿ ಅಂತ ಕೇಳಿದ್ದಾರೆ. 36 ಮತ್ತು ಎಷ್ಟಿದೆ ಇದು, 95 ಅಂತ ಇದೆ. ಇದನ್ನು ನೀವೇನು ಮಾಡಬೇಕಾಗಿತ್ತು, ಅಕ್ಷರದಲ್ಲಿ ಬರಬೇಕಿತ್ತು, 95 ಅಂತಕ್ಕಂಥದ್ದು. ಇನ್ನು 14ನೇ ಪ್ರಶ್ನೆಗೆ ನೋಡೋದಾದರೆ ಕಿಸಸೆ ಕಿಸಸೆ ನಹಿ ಡರ್ನಾ ಚಾಹಿಯೇ. 15ನೇದು ರಮೇಶ್ ಕಾ ಘರ್ ಕಹಾ ಹೇ. 16ನೇ ಪ್ರಶ್ನೆ ಬಚ್ಚೋ ಕೋ ಕೌನ್ ಬುಲಾತಾ ಹೇ ಅಂತ ಕೇಳಿದ್ದಾರೆ. ಇನ್ನು 17ನೇ ಪ್ರಶ್ನೆ ಕವಿತಾ ಪೂರ್ಣ ಕೀಜಿಯೇ, ರೋಜ್ ರೋಜ್ ಡ್ಯಾಶ್ ಜಾತಾ ಅಂತಕ್ಕಂಥದ್ದು, ಅಥವಾ ಫಿರ್ ಗರ್ಮಿ ಡ್ಯಾಶ್ ದಿನ ಅಂತಕ್ಕಂಥದ್ದು 2 ಪದ ಪಾಠಗಳನ್ನು ಕೇಳಿರ್ತಕ್ಕಂಥದ್ದು. ಇನ್ನು 19 ಮತ್ತು 20ನೇ ಪ್ರಶ್ನೆಯನ್ನು ಒಂದು ಗದ್ಯ ಭಾಗ ಕೊಟ್ಟಿದ್ದಾರೆ. श्री चंद्रपाल सिंह यादव मयंक आधुनिक हिंदी साहित्य के विख्यात कवि हैं. इनका जन्म उत्तर प्रदेश राज्य के कानपुर में हुआ. मयंक इनका उपनाम है ಅಂತಕ್ಕಂಥದ್ದು ಗದ್ಯ ಭಾಗ. ಅದಕ್ಕೆ 2 ಪ್ರಶ್ನೆ ಇತ್ತು. 19ನೇ ಪ್ರಶ್ನೆ ಚಂದ್ರಪಾಲ್ ಸಿಂಗ್ ಯಾದವ್ का जन्म कहाँ हुआ. 20ನೇದು ಮಯಂಕ್ ಕಿಸ್ಕಾ ಉಪನಾಮ ಅಂತ ಕೇಳಿದರು. ಇಷ್ಟು ಪ್ರಶ್ನೆ ಪತ್ರಿಕೆ 20 ಪ್ರಶ್ನೆಗಳನ್ನು ನಾವು ನಿಮಗೆ ಕೊಟ್ಟಿದ್ದೀವಿ.
ಸೊ ಇನ್ನು ಇದಕ್ಕಿರ್ತಕ್ಕಂಥ ಉತ್ತರ ಪತ್ರಿಕೆಗಳನ್ನು ಕೂಡ ಸ್ವಲ್ಪ ನೋಡ್ಕೊಂಡು ಬರೋಣ. ಸೊ ಮೊದಲನೇದು ಒಂದು ಉತ್ತರ ಇತ್ತು. ಸೊ ಸಹಿ ಢಂಗಸೆ ಹಿಂದಿ ವರ್ಣಮಾಲಾ ಲಿಖನಾ. ಸೊ ಸ್ವರ ಮತ್ತು ವ್ಯಂಜನಗಳನ್ನು ಏನು ಮಾಡಬೇಕಾಗಿತ್ತು, ಸರಿಯಾಗಿರ್ತಕ್ಕಂಥ ಒಂದು ಕ್ರಮದಲ್ಲಿ ವರ್ಣಮಾಲಾವನ್ನು ಬರಿಬೇಕಾಗಿತ್ತು. ಇನ್ನು ಎರಡನೇ ಪ್ರಶ್ನೆ, ಹಿಂದಿ ವರ್ಣಮಾಲಾ ಮೇ ಸಂಯುಕ್ತಾಕ್ಷರ 4 ಹೇ. ಇನ್ನು ಮೂರನೇ ಪ್ರಶ್ನೆಯಲ್ಲಿ ಏನಿತ್ತು, 12 ಕಡಿ ಪಂಕ್ತಿ ಬರಿಬೇಕಾಗಿತ್ತು ಪೂರ್ಣ ರೂಪದಿಂದ. ಸೊ ಕ ಪ ರ ಯ ಇವುಗಳನ್ನು ಏನು ಮಾಡಬೇಕಾಗಿತ್ತು, 12 ಕಡಿ, ಇಟ್ ಮೀನ್ಸ್ ಬಳ್ಳಿ ಸಾಲುಗಳನ್ನು ಕರೆಕ್ಟಾಗಿ ಬರೆದ್ರೆ ಎ ಗ್ರೇಡನ್ನು ಕೊಡೋದು. ಅನ್ಯ ವಚನ ರೂಪ ಲಿಖಿ ಅಂತ ಕೇಳಿದರೆ ಚಿಡಿಯಾ ಚಿಡಿಯಾ. ಸೊ ನೆಕ್ಸ್ಟ್ ಪುಸ್ತಕೆ ಪುಸ್ತಕ್. ಇನ್ನು ಅನ್ಯಲಿಂಗ ರೂಪಗಳಲ್ಲಿ ಇರ್ತಕ್ಕಂಥ ಉತ್ತರ ಮಾತಾ ಪಿತಾ ರಾಜ ರಾಣಿ. ಇನ್ನು ವಿಲೋಮ ಶಬ್ದ ಆಗೆ ಪೀಚೆ ಸುಂದರ ಕುರೂಪ. ಇನ್ನು ಏಳನೇ ಪ್ರಶ್ನೆ ಇತ್ತು, ಪರ್ಯಾಯವಾಚ್ಯ ಶಬ್ದಗಳಲ್ಲಿ ಘರ್ಗೆ ಮಕಾನ್ ಅಂತೀವಿ, ಗೃಹನ್ ಅಂತೀವಿ, ಭವನ ನಿಲಯನೂ ಕೂಡ ಅಂತೀವಿ. ಇನ್ನು ಬಾಲಕಕ್ಕೆ ಲಡ್ಕಾ ಛೋಕ್ರಾ ಅಂತಲೂ ಕೂಡ ನಾವೇನು ಮಾಡ್ತೀವಿ, ಕರಿತೀವಿ. ಇನ್ನು 8ನೇ ಮತ್ತು 9ನೇ ಪ್ರಶ್ನೆಗೆ ನಾನು ಅನುವಾದ ಮಾಡಬೇಕಿತ್ತು. ದಿಲ್ಲಿ ಭಾರತ್ ಕಿ ರಾಜಧಾನಿ ಹೇ ಅಂತ ಕೇಳಿದ್ದಾರೆ. ಸೊ ದಿಲ್ಲಿ ಭಾರತದ ರಾಜಧಾನಿಯಾಗಿದೆ ಅಥವಾ ರಾಜಧಾನಿ ಅಂತ ಬರಿಬೋದು. ಇನ್ನು ಲಾಲ್ ಕಿಲಾ ಕೆ ಪಾಸ್ ಜುಮ್ಮಾ ಮಸ್ಜಿದ್ ಹೇ ಅಂತ ಕೇಳಿದರೆ ಕೆಂಪು ಕೋಟೆಯ ಸಮೀಪ ಜುಮ್ಮಾ ಮಸೀದಿ ಇದೆ ಅನ್ನೋದನ್ನು ಬರಿಬೋದು. ಇನ್ನು ವಾಕ್ಯದಲ್ಲಿ ಪ್ರಯೋಗ ಮಾಡಿದಾಗ ಕರ್ತೃಕರ್ಮ ಕ್ರಿಯಾಪದಗಳನ್ನು ಅರ್ಥಪೂರ್ಣವಾಗಿರೋದನ್ನ ಮೇಲೆ ಅಂಕಗಳನ್ನು ಗ್ರೇಡಿಂಗ್ಗಳನ್ನು ಮಾಡೋದು. ಪಾಠಶಾಲಾ ಮೈ ಹರ್ ರೋಜ್ ಪಾಠಶಾಲಾ ಜಾತಾ ಹೂँ. ಆಮೇಲೆ ಇನಾ ಪಾಪ ಮಮ್ಮಿ ಸೆ ಇನಾಮ್ ಲೇನಾ ಹೇ ಅಂತಕ್ಕಂಥದ್ದು ವಾಕ್ಯಗಳನ್ನು ಅರ್ಥಪೂರ್ಣ ವಾಕ್ಯಗಳನ್ನು ಇಲ್ಲಿ ಬರೆದಿತ್ತು. ಇನ್ನು ನಿಮ್ಮ ಚಿತ್ರಕ್ಕೂ ಪಹಚಾನಿ ಅಂತ ಕೇಳಿದ್ದಾರೆ. ಸೊ ಆಲ್ರೆಡಿ ಚಿತ್ರಗಳನ್ನು ಕೊಟ್ಟಿತ್ತು. ಸೊ ಇದು ರಾಷ್ಟ್ರಧ್ವಜ, ತಿರಂಗ, ಝಂಡಾ ಅಂತಲೂ ಕೂಡ ಬರಿಬೋದು, ಕಮಲ, ಫೂಲ್ ಅಂತಲೂ ಕೂಡ ಮಗು ಬರಿಬಹುದು. ಅಪೇಕ್ಷೆ ಮಾಡಬೇಕು, ಬಟ್ ಅಷ್ಟು ಬರೆದ್ರೂ ಕೂಡ ಗ್ರೇಡಿಂಗ್ಗಳನ್ನು ಹಾಕ್ತಕ್ಕಂಥದ್ದು. ಇನ್ನು ದೇವನಾಗರಿ ಅಂಕದಲ್ಲಿ ಬರಲಿಕ್ಕೆ ಇರ್ತಕ್ಕಂಥ ಪ್ರಶ್ನೆ 46 ಮತ್ತು 77 ಇತ್ತು. ಇನ್ನು ಅದೇ ತನಾಗಿರ್ತಕ್ಕಂಥ ಹಿಂದಿ ಅಕ್ಷರೋಮೆ 36 ಮತ್ತು 95 ಇರ್ತಕ್ಕಂಥದ್ದು 36 ಮತ್ತು 95. ಇನ್ನು 14ನೇ ಪ್ರಶ್ನೆ ಉತ್ತರ ಇತ್ತು ಫ್ರೆಂಡ್ಸ್, ಕಿಸ್ಸೆ ನಹಿ ಡರ್ನಾ ಚಾಹಿಯೆ, ಮೆಹನತ್ ಸೆ ನಹಿ ಡರ್ನಾ ಚಾಹಿಯೆ. 15 ರಮೇಶ್ ಕಾ ಘರ್ ಕಹಾ ಹೇ, ರಮೇಶ್ ಕಾ ಘರ್ ವಿಜಯನಗರ ಮೇ ಹೇ. 16ನೇ ಪ್ರಶ್ನೆ, ಬಚ್ಚೋं को कौन बुलाता है, बच्चों को पेड़ बुलाता है ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು 17 ಮತ್ತು 18ನೇ ಸಾಲುಗಳು ಏನಾಗಿತ್ತು ಅಂತಂದರೆ ಪದ್ಯಪಾಠದ ಸಾಲುಗಳಿತ್ತು. ರೋಜು ರೋಜು ಸೀಮಾ ಕಿ ಖಬರೆ ಸುನು ಸುನುಕರ್ ಮನ ನನ್ನ ಮೇರಾ ಮುಸು ಮುಸುಕರ್ ರಹ ಜಾತಾ. ಇನ್ನು ಸೆಕೆಂಡ್ ಏನಿತ್ತು, ಫಿರ್ ಗರ್ಮಿ ಕಿ ಚುಟ್ಟಿ ಹೋಗಿ ಹೋಂಗೆ ಮೋಜು ಮಸ್ತಿಕೆ ದಿನ ಅಂತಕ್ಕಂಥದ್ದು ಈಜಿ ಸಾಲುಗಳೇ ಇತ್ತು. ಇನ್ನು 19 ಮತ್ತು 20ನೇ ಪ್ರಶ್ನೆಗಳನ್ನು ಪದ್ಯಪಾಠದ ಸಾಲುಗಳ ಮೇಲೇ ಬರಿಬೇಕಾಗಿತ್ತು. चंद्रपाल सिंह यादव का जन्म कहाँ हुआ. सो चंद्रपाल सिंह यादव का जन्म उत्तर प्रदेश के कानपुर में हुआ. इನ್ನು ಮಯಾಂಕ್ ಕಿಸ್ಕಾ ಉಪನಾಮ್ ಹೇ, ಮಯಾಂಕ್ ಚಂದ್ರಪಾಲ್ ಸಿಂಗ್ ಯಾದವ್ ಕ ಉಪನಾಮ್ ಹೇ ಅಂತಕ್ಕದ್ದನ್ನು ಬರೆದ್ರೆ. ಸೊ ಇಷ್ಟು ಸೇತುಬಂಧ ಬುನಾದಿ ಸಾಮರ್ಥ್ಯಗಳು ಮತ್ತು ಪ್ರಶ್ನೆ ಪತ್ರಿಕೆಗಳನ್ನು ಪೂರ್ವ ಪರೀಕ್ಷೆ ಕ್ವಶನ್ ಪೇಪರ್ ಕೊಟ್ಟಿದ್ದೀನಿ. ಸಾಫಲ್ಯ ಪರೀಕ್ಷೆಗಳನ್ನು ವಿಡಿಯೋವನ್ನು ನೆಕ್ಸ್ಟ್ ಲೈನ್ ಅಪ್ ಮಾಡ್ತೀನಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.